ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದ್ರದ್ದು ಇಂಪಾರ್ಟೆನ್ಸ್ ಏನು? ಬೀಟಾ HCG ಬಂದ್ಬಿಟ್ಟು ಯಾವಾಗ ಒಂದು ಮಹಿಳೆ ಗರ್ಭಿಣಿ ಆಗ್ತಾರಲ್ಲ ಆಗ ಅವರ ಬಾಡಿಲಿ ಬೀಟಾ HCG ಅನ್ನುವಂತಹ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಕನ್ಸೀವ್ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ. ಇನ್ನು ಡಬಲ್ ಕನ್ಫರ್ಮೇಶನ್ ಗೆ ಬೀಟಾ HCG ಅಂತ ಟೆಸ್ಟ್ ಮಾಡ್ತಾರೆ. ಸೊ ಅದು ಒಂದು ಲೆವೆಲ್ ರೀಚ್ ಆದ್ರೆ ಓಕೆ ಪ್ರೆಗ್ನೆಂಟ್ ಇದಾರೆ ಅಂತ ಅರ್ಥ. ಕೆಲವು ಸಲ ಏನಾಗುತ್ತೆ ಬೀಟಾ HCG ಪಾಸಿಟಿವ್ ಬಂದಿರುತ್ತೆ ಬಟ್ ಸ್ಕ್ಯಾನ್ ಅಲ್ಲಿ ಮಗು ಕಾಣ್ತಾ ಇರಲ್ಲ. ಸೊ ಆಗ ಏನ್ ಮಾಡ್ತಾರೆ, ಸೊ 48 hours ಬಿಟ್ಟು ಬೀಟಾ HCG ರಿಪೀಟ್ ಮಾಡ್ತಾರೆ. ಸೊ 48 hours ಅಲ್ಲಿ ಬೀಟಾ HCG ಡಬಲ್ ಆಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 200 ಇತ್ತು ಅಂತಂದ್ರೆ ಆಫ್ಟರ್ 48 hours 400 ಮಿನಿಮಮ್ ರೀಚ್ ಆಗಿರ್ಬೇಕು. ಸೊ ಇದು ನಾರ್ಮಲ್ ಪ್ರೋಗ್ರೆಷನ್ ಆಫ್ ಪ್ರೆಗ್ನೆನ್ಸಿ. ಅಕಸ್ಮಾತ್ ಡಬಲ್ ಆಗಿಲ್ಲ, ಕಡಿಮೆ ಆಗಿದೆ ಅಂತಂದ್ರೆ 2 ಚಾನ್ಸಸ್. ಇಲ್ಲ ಪ್ರೆಗ್ನೆನ್ಸಿ ಆಗಿ ಅಬಾರ್ಟ್ ಆಗಿದೆ ಅಂತ ಅರ್ಥ, ಅಥವಾ ಪ್ರೆಗ್ನೆನ್ಸಿ ಗರ್ಭಕೋಶದಿಂದ ಹೊರಗಡೆ ಆಗಿದೆ, ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತ ಅರ್ಥ. ಸೊ ಇದು ಸಸ್ಪಿಷನ್ ಬಂದಾಗ ಏನ್ ಮಾಡ್ತಾರೆ, ಮತ್ತೆ ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಕೆಲವೊಂದು ಕೇಸಸ್ ಅಲ್ಲಿ ಅಪಾರ್ಟ್ ಫ್ರಮ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬೀಟಾ HCG ಸಹ ಮಾಡಿ ಸೊ ಈ ತರ ಎಲ್ಲ ಇನ್ವೆಸ್ಟಿಗೇಷನ್ಸ್ ನ ಮಾಡುವಂತ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.